ನಮಸ್ಕಾರ. ವೇದಿಕೆ ಮೇಲೆ ಆಚೀನರಾದಂಥ ನೂತನ ಆಡಳಿತಾಧಿಕಾರಿಗಳಾದಂಥ ಆನಂದ್ ಪಡೇಕರ್ ಸರ್ ಇವರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಪಂಚಾಯತಿಯ 5 ವರ್ಷಗಳ ಕಾಲ ಸತತವಾಗಿ ನಮ್ಮ ಊರಿಗೆ ಸೇವೆಯನ್ನು ಸಲ್ಲಿಸುತ್ತಿರುವ PDO ಸಾಹೇಬರು ಪರಶುರಾಮ್ ಕೌಲೂರು ಸರ್ ಇವರಿಗೂ ನಮಸ್ಕರಿಸುತ್ತಾ, ಹಾಗೂ ಇನ್ನೊಬ್ಬರು ಊರವರು ಬಂದಿದ್ದಾರೆ, ಡಾಕ್ಟರ್ ಸಾಹೇಬರು ಅಲ್ತಾಫ್ ಸಾಹೇಬ್ರು ಅಂಥೇಳಿ, ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ದಿನ ಏನಂದ್ರೆ ವಿಶೇಷಪ್ಪ ಅಂದ್ರೆ ಹೊಸದಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಆಗಮಿಸಿದಂಥ ನೂತನ ಆಡಳಿತಾಧಿಕಾರಿಗಳಾದಂಥ ಆನಂದ್ ಪಡೇಕರ್ ಸರ್ ಅವರಿಗೂ ಹಾಗೂ PDO ಸಾಹೇಬ್ರವರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಮಾಡ್ಬೇಕಂಥೇಳಿ ನಮ್ಮ ಊರಿನ ಆಶಾ ಕಾರ್ಯಕರ್ತರು ಮತ್ತು ಆಮ್ಯಾಗೆ ನಮ್ಮ ಬಾಲೋಡಿ ಅಂಗನವಾಡಿ ಟೀಚರ್ಗಳವರಿಗೂ ಕರ್ಕೊಂಡು ಒಂದು ಸಣ್ಣ ಸನ್ಮಾನ ಮಾಡ್ಬೇಕಂಥೇಳಿ ಇವತ್ತು ನಾ ಇಲ್ಲಿ ಪಂಚಾಯತಿಗೆ ಬಂದಿದ್ದೀನಿ. ಮತ್ತು ನಾವೆಲ್ಲರೂ ಕೂಡಿ ಇವರಿಗೆ ಸಾಹೇಬರಿಗೆ ಸಣ್ಣದೊಂದು ಸನ್ಮಾನ ಮಾಡೋಣ ಅಂಥೇಳಿ ವಿನಂತಿಸಿಕೊಳ್ತೇನೆ. ಮತ್ತು ಅದೇ ರೀತಿ ನಮ್ಮ ಊರಿನ ಯುವಕ, ನನ್ನ ಹೆಮ್ಮೆಯ ಹುಡುಗ, ಸಮುದಾಯ TV ಒಳಗೆ ಜಾಯ್ನ್ ಆಗಿ ಈಗ ಒಂದು ಮಂತ್ ಆತ, ಅವನಿಗೆ ನಮ್ಮ ಕಡೆಯಿಂದ ಒಂದು ಶುಭಾರಂಭ ಮಾಡೋಣ, ಅವನಿಗೆ ಒಂದು ಸಣ್ಣ ಸನ್ಮಾನ ಇಟ್ಕೊಂಡನ್ನ, ಚಂದ್ರಗೌಡ ಪಾಟೀಲ್ ಅಂಥೇಳಿ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ 18 ವರ್ಷಗಳ ಕಾಲ ಮಂಗಳಗಟ್ಟಿ ಒಳಗೆ ವೆಟರ್ನರಿ ಡಾಕ್ಟ್ರಾಗಿ ಕೆಲಸ ಮಾಡಿ ಬಂದಿದ್ದಾರೆ. ಅಲ್ಲಿ ಹೆಸರು ಗಳಿಸ್ಕೊಂಡು ಬಂದಿದ್ದಾರೆ ಅವರು, ಯಾರ ಆನಂದ್ ಪಡೇಕರ್ ಸರ್ ಅವರು. ಅದೇ ರೀತಿ ನಮ್ಮ ಊರೊಳಗೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂಥೇಳಿ ನಮ್ಮ ಕಡೆಯಿಂದ ಎಲ್ಲ ಹಾರೈಸ್ತೇನೆ ನಾನು. ಮತ್ತು ನಮ್ಮ ಊರಲ್ಲಿ ಇವರು ಪರಶುರಾಮ್ ಕೌಲೂರು ಸರ್ ಸಮೇತ 5 ವರ್ಷಗಳ ಸತತವಾಗಿ ನಮ್ಮ ಊರಿಗೆ ಶ್ರಮಪಟ್ಟಿದ್ದಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ನಾನು. ಇನ್ನು ಇದರ ನಮ್ಮೂರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ಪಡೇಕರ್ ಸರ್ ಅವ್ರ ಕಡೆ ಕೇಳ್ಕೊತೇನೆ. ತುಂಬ ಧನ್ಯವಾದ. ಮೊದಲನೇದಾಗಿ ರಾಜು ಮಲ್ಲೂರು ಅವ್ರಿಗೂ, ನಮ್ಮ ಪತ್ರಕರ್ತರಂಥ ಹೊಸದಾಗಿ ಬಂದಾರಂದರು, ಅದು ನನಗೆ ಭಾಳ ಖುಷಿ ಆಯ್ತು. ಮೊನ್ನೆ ನಾನು ನೋಡಿದ್ದೆ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಪರಶುರಾಮ್ ಕೌಲೂರು ಅವರು ನನ್ನ ಆತ್ಮೀಯ ಮಿತ್ರರು ಹೌದು. ನಾವು ಅವ್ರು ಕೂಡಿ ಕೆಲಸ ಮಾಡಿದ್ವಿ. ಮೊದಲು ತಿಗೂರಲ್ಲಿ ರಾಜ್ಯ ಮಟ್ಟದ ಕೆಲಸ ಮಾಡಿದ್ವಿ ಅಂತ ಒಳ್ಳೆಯ ಕೆಲಸ. ಅವರು ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ನಾವು ಅಲ್ಲಿ ಒಳ್ಳೆ ಕೆಲಸ ಮಾಡಿ ಅಲ್ಲೊಂದು ಒಳ್ಳೆಯ ಹೆಸರು ಮಾಡಿದ್ವಿ. ಅದಾದಮೇಲೆ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕಾದಂಥ ಒಂದು ಅವಕಾಶ ಇವತ್ತು ಮತ್ತೆ ಹೊಳ್ಳಿ ಸಿಕ್ಕೈತಿ ಅಂತ ಒಂದು ಆಡಳಿತಾಧಿಕಾರಿಯಾಗಿ ಸಿಕ್ಕಿರೋದ್ರಿಂದ ಇಲ್ಲಿ ನಾನು ಒಂದು ಕೆಲಸ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ಬರೀ ಒಬ್ಬನಿಂದ ಆಗೋದಲ್ಲ, ಅಥವಾ ಅಧಿಕಾರಿ ಅಂತೇಳಿ ನಾನು ಅಧಿಕಾರ ಚಲಾಯಿಸೋಕ್ಕಂತಲ್ಲ, ನಿಮ್ಮ ಎಲ್ಲರ ಸಹಕಾರದಿಂದ ಇದನ್ನು ಒಳ್ಳೆಯ ಗಾಂಧಿ ಗ್ರಾಮ ಆಗಿ ನಿಮ್ಮದು 2 ಸಲ ಈಗ ಆಲ್ರೆಡಿ ಆಯ್ಕೆ ಆಗಿದೆ. ಅದಕ್ಕೆ ನಂಗೆ ತುಂಬ ಹೆಮ್ಮೆ. ಆ ಗಾಂಧಿ ಗ್ರಾಮಕ್ಕೆ ನನಗೆ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಮೊದಲೇದಾಗಿ ನಾನು ಒಂದು ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲಿ ತಮಗೆ ನನ್ನ ಕಡೆಯಿಂದ ಆಗಲಿ, ಪರಶುರಾಮ್ ಕೌಲೂರವ್ರ ಕಡೆಯಿಂದ ಆಗಲಿ, ಮಿತ್ರರ ಅದೀವಿ ನಾವು. ನಿಮ್ಗೆ ಯಾವುದೇ ರೀತಿಯ ಸಹಕಾರ ರಾಜು ಮಲ್ಲೂರವ್ರು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅದನ್ನೆಲ್ಲ ಸಹಕಾರವನ್ನು ನಾವು ಸಂಪೂರ್ಣವಾಗಿ ಕೊಡ್ತೀವಿ ಅನ್ನೋದನ್ನು ನಮಗೆ ಹೇಳ್ತೀವಿ. ಮೊದಲು ಇಲಾಖೆ ನಮ್ಮದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಸೇವಾನ ಮಾಡ್ಕೊತ ಬಂದೀವಿ ನಾವು. ಇದು ಒಂದು ದನಗಳ ಸೇವೆ ಮಾಡತ್ತಿದ್ವಿ. ಇವತ್ತು ಜನಗಳ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೈತಿ. ಆ ಅವಕಾಶ ನಾವು ಸೇವಾ ಮನೋಭಾವನೆ ನಮ್ಮಲ್ಲಿ ರಕ್ತಗತವಾಗಿ ಐತಿ. ಆಮೇಲೆ ನಾನು ರಾಷ್ಟ್ರಪತಿ ಸ್ಕೌಟ್ ಇದನ್ನು ತೊಗೊಂಡಂಥ ವ್ಯಕ್ತಿ. ಆ ಸೇವಾ ಮನೋಭಾವನೆ ಸ್ಕೂಲಿಂದ ಬಂದಿರೋದು, ಸ್ಕೂಲಿಂದನೇ 5ನೇ ತಿಂದನ ನಾವು ರೆಡಿ ಕೊಟ್ಟಿದ್ದೀವಿ. ಅದನ್ನು ಈ ನಮ್ಮ ತಾಲೂಕಿನಾಗ ನಮ್ದು ಫಸ್ಟು, ಈಗ ನಮ್ದು ಎಲ್ಲಿ ಇಲ್ಲ, ಆ ತಾಲೂಕಿನಾಗ ನಮ್ದು ಫಸ್ಟ್ ಐತಿ. ಆ ರೀತಿ ಮಾಡ್ತೀವಿ. ಹಾಗೆ ನನಗೊಂದು ವೈಯಕ್ತಿಕ ಸನ್ಮಾನ ಮಾಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ, ಮೊನ್ನೆ ಒಂದು ನಿಮ್ಮ ಲೈಬ್ರರಿ ಇದೆಯಲ್ಲ, ಸರ್ ಅಲ್ಲ ಲೈಬ್ರರಿ ಇದೆ, ಆಯಿತು. ನಾನು ಮೊನ್ನೆ ಬಂದಾಗ ನಮ್ಮ ಲೈಬ್ರರಿಯನ್ನು ಎಲ್ಲಿದ್ದಾರೆ ಬಂದಿದ್ದಾರಲ್ಲ ಅವರು ಮೊನ್ನೆ ಬಂದಾಗ ನನ್ನ ಫೋಟೋ ನೋಡಿದ್ರು. ಇರಲಿ ಫೋಟೋ ನೋಡಿದ್ವಿ. ಆವಾಗ ನಿಮಗೆ ನನ್ನ ವೈಯಕ್ತಿಕವಾಗಿ ಹೊಸ ಪುಸ್ತಕ ಅಂತೇನಿಲ್ಲ, ನನ್ನ ಮಗಳದಲ್ಲಿ ಅಥವಾ ಮಕ್ಕಳದ ಬಾಲ್ವಾಡಿ ಅಂಗನವಾಡಿಗೆ ಇರುವಂಥ ಒಂದು ಪುಸ್ತಕವನ್ನು ನಿಮ್ಮ ಸ್ಕೂಲಿಗಾರ ಕುರಿತು ನಿಮ್ಮ ಲೈಬ್ರರಿಗೆ ಅಂತೇಳಿ ನಾನು ವೈಯಕ್ತಿಕವಾಗಿ ನಿಮ್ಗೆ ಕೊಡ್ಬೇಕಂತೇಳಿ ಇದು ಮಾಡಿ ಅಂತೇಳಪ್ಪ. ನನಗೆ ಇಲ್ಲಿ 2 ದಿವಸದಾಗ ನನಗೆ ಗೆಳೆತನ ಆಗಿದ್ದಕ್ಕೂ ಸಹಿತ ರಾಜು ಮಲ್ಲೂರವ್ರು ನಮ್ಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಅವ್ರಿಗೂ ಸಹಿತ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನ ಅರ್ಪಿಸಿ ನಾನು 2 ಮಾತು ಮುಗಿಸ್ತೀನಿ. ಮೊದಲು ನನ್ನ ಕಡೆಯಿಂದ ಒಂದು ಮಕ್ಕಳಿಗೆ ನಾವೆಲ್ ಇರಬೇಕು, ಇಂಗ್ಲೀಷ್ನಾಗ ಇರುವಂಥ ಪುಸ್ತಕಗಳದಾವು, ಇದನ್ನು ಸದುಪಯೋಗ ಆಗಲಿ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊತೀನಿ. ಶಾಲೆಯ ಜೀವನ ಸಮೇತ ಇಲ್ಲಿ ಪಡೆಯಪ್ಪನವ್ರು ಸರ್ ಅವರ
ಶಾಲೆಯ ಜೀವನ ಸಮೇತ ಇಲ್ಲಿ ಎಲ್ಲ ಪೂರ್ತಿ ನಮ್ಮ ಮುಂದೆ ಹೇಳ್ಕೊಂಡ್ರು. ನಮಗೆ ತುಂಬ ಖುಷಿ ಅನಿಸ್ತೈತಿ. ಮತ್ತು ಅದೇ ರೀತಿ ನಮ್ಮ ಶಾಲೆ ಮಕ್ಕಳಿಗೆ ಪುಸ್ತಕವನ್ನು ತಂದು ಕೊಟ್ರೆ ನನಗೆ ಬಹಳ ಖುಷಿ ಅನ್ಸಾಕತ್ತೈತಿ. ಇವರ ಸಾಧನೆ ಇನ್ನೂ ಮುಂದುವರಲಿ ಅಂಥೇಳಿ ಅವರಿಗೆ ಧನ್ಯವಾದ ಹೇಳ್ತಾನೆ. ನಮ್ಮ ಪಂಚಾಯತಿ ಪರವಾಗಿ ಪಿ ಡಿ ಒ ಸರ್ ಒಂದೆರಡು ಮಾತುಗಳನ್ನು ಮಾತಾಡ್ಬೇಕಂತ ಹೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾನು ಸತತವಾಗಿ 2ನೇ ಸಲ ನಾನು ಇಲ್ಲೇ 2 ವರ್ಷ ನರೇಂದ್ರ, ಆಮೇಲೆ ಮತ್ತೆ 2 ವರ್ಷ ಮೂಲ ಸ್ಥಾನಕ್ಕೆ ಮತ್ತೆ ಇಲ್ಲೇ ಬಂದಿದ್ದೀನಿ. ಇಲ್ಲಿ ಮಾಡ್ಕೊತ 2 ಕಡೆ ಮಾಡಿದ್ವಿ ನಾವು. ಎಲ್ಲಿ ಅಂದರೆ ತೇಗೂರು ಮತ್ತು ಬೊಮ್ಮಿಗೆಟ್ಟಿ. ತೇಗೂರಲ್ಲಿ ಭಾಳ ಪರಿಚಯ ಆಯಿತು ಸರ್ದು, ನಮ್ಮದು ಪಡಪ್ಪನವ್ರು ಸರ್ದು. ದನಗಳ ಸಂತೆ ಅಂಥೇಳಿ ರಾಜ್ಯ ಮಟ್ಟದೊಳಗೆ ಒಂದು ಸಂತೆ ಒಂದು ಇದನ್ನು ಮಾಡಿದ್ವಿ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಒಳಗೆ ನಮ್ಮ ಆಡಳಿತ ಸಾಹೇಬ್ರು ಅವಾಗ ಇವ ಇದ್ದರು. ಅವ್ರದ್ದು ಆದಂಥ ಅವರು ಆಫೀಸಿನ ಒಂದು ಎ ಡಿ ಇದ್ದರು. ಅವ್ರನ್ನೆಲ್ಲ ಕೂತ್ಕೊಂಡು ಮಾಡಿದ್ವಿ. ಅದನ್ನು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ. ಅವರು ಒಳ್ಳೆ ಆ್ಯಕ್ಟಿವ್ ಅದಾರ ಅವರು. ಯಾಕಂದ್ರೆ ಅವ್ರು ಟೈಮ್ ಈ ಟೈಮಿಗೆ ನಾ ಬರ್ತಾನೋ ಆ ಟೈಮಿಗೆ ಬಂದುಬಿಡ್ತಾರೆ ಅವರು. ಇನ್ನು ನಾವು 5-10 ನಿಮಿಷ ಹೆಚ್ಚು ಕಡಿಮೆ ಅದು. ಬಟ್ ಅವ್ರು ಮಾತ್ರ ಟೈಮಿಂಗ್ ಅಂದರೆ ಟೈಮಿಂಗೆ. ಯಾಕಂದ್ರೆ ಅವ್ರದ್ದು ಪಾಲಿಸಿ ಅಂದರೆ ನವೋದಯ ಸ್ಟೂಡೆಂಟ್ ಅವರು. ಆ ನವೋದಯ ಸ್ಕೂಲ್ಗಳಿಗೆ ಯಾವ ರೀತಿಯಿಂದ ಕಲಿಸಿದಾರೆ ಅಂದರೆ ಅದೇ ರೀತಿಯೇ ಅವರು ಇಲ್ಲಿವರೆಗೆ ಪಾಲನೆಯನ್ನು ಮಾಡ್ಕೊತ ಬಂದಿದ್ದಾರೆ. ಈಗ ಇನ್ನೊಂದು ವಿಷಯ, ಸರ್ಕಾರದ ಒಂದು ಪ್ರೋಗ್ರಾಮ್ ಐತಿ. ಏನಂದರೆ ಈಗಾಗಲೇ ಶಾಲಾ ಅವರು ಕೂಡ ನಮ್ಮ ಜಿಲ್ಲಾ ಮಟ್ಟದಾಗ ಹೋಗಲಿ, ರಾಜ್ಯ ಮಟ್ಟದಾಗ ಹೋಗಲಿಲ್ಲ ಅಂತ ಜಿಲ್ಲಾ ಮಟ್ಟದಾಗರ ಇಂತಿಂಥ ಊರಿನಾಗ ಇಂತಿಂಥ ಪ್ರೋಗ್ರಾಮ್ ಮಾಡತ್ತೀವಿ ಅನ್ನೋದು ಅವರು ಕೂಡ ಇದಾಗಲಿ. ಅವರು ಹೊಸ್ದಾಗಿ ಅಪಾಯಿಂಟ್ ಆಗ್ಯಾರ. ಅವ್ರಿಗೂ ಕೂಡ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ತುಂಬ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು 2 ಮಾತು ಕೊಟ್ಟಿದ್ದಕ್ಕೆ ಧನ್ಯವಾದ. ಅದೇ ರೀತಿ ಶಾಲೆ ಮಕ್ಕಳ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಂಡು CC ಕ್ಯಾಮ್ರಾ ಸಮೇತ ಹಾಕ್ಸಿದ್ದಾರೆ. ನಮ್ಮ ಪಂಚಾಯತಿ ಪಿ ಡಿ ಒ ಸಾರ್ಗೆ ಪಂಚಾಯತಿ ವತಿಯಿಂದ, ಆಮ್ಯಾಗ ನಮ್ಮ ಊರು ವತಿಯಿಂದ, ಹಾಗೂ ನನ್ನ ಎಲ್ಲ ಆಶಾ ಕಾರ್ಯಕರ್ತರಿಂದ ಹಾಗೂ ಮತ್ತು ಬಾಲವಾಡಿ ಟೀಚರ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ನಾನು. ಮತ್ತು ಕಾಳಜಿ ವಹಿಸ್ಕೊಂಡು 2 ದಿನದಲ್ಲಿ ಸೈರನ್ ತೊಗೊಂಬಂದಿದ್ದಾರೆ ಇವ್ರು. 2 ದಿವಸ. ಇನ್ನು ಹಿಂದಿನ ದಿವಸ ನಾವು ಮೀಟಿಂಗ್ ಮಾಡೀವಿ, 2ನೇ ದಿವ್ಸಕ್ಕಂದ್ರೆ ಸೈರನ್ ತೊಗೊಂಬಂದಾರೆ ಅವರು. ಅದು ಯಾರ ಆನಂದ್ ಸರ್ ಅವರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾನೆ. ಇವತ್ತು ಆಗಮಿಸಿದಂಥ ಎಲ್ಲ ನನ್ನ ಆಶಾ ಕಾರ್ಯಕರ್ತರಿಗೆ ಹಾಗೂ ಅಂಗನವಾಡಿ ಟೀಚರ್ ಅವರಿಗೆ, ಆಮೇಲೆ ಇಲ್ಲಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಾವೆಲ್ಲರೂ ಕೂಡಿ ಈ ಸಾಹೇಬರಿಗೆ ಒಂದು ಸ್ವಲ್ಪ ಸನ್ಮಾನ ಮಾಡೋಣ ಅಂತೇಳಿ ನಿಮ್ಮ ಕಡೆ ಕೇಳ್ಕೊತೇನೆ. ಸಮುದಾಯ ಟಿವಿಗೆ ಆಯ್ಕೆಯಾದಂಥ ನಮ್ಮ ಚಂದ್ರಗೌಡ ಪಾಟೀಲ್ ಅವ್ರಿಗೆ ಇವತ್ತು ಸಮುದಾಯ ಟಿವಿಯಲ್ಲಿದ್ದಾರೆ. ನಮಗೆ ಒಂದು ಹೆಮ್ಮೆ, ನಮ್ಮ ಯಾವುದೇ ಒಂದು ಈ ಪಂಚಾಯತಿಯಿಂದ ಆಗಲಿ ಅಥವಾ ನಮ್ಮ ಗ್ರಾಮದಿಂದ ಆಗುವಂಥ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿಗಳನ್ನ ಅವರು ಚಿತ್ರೀಕರಿಸ್ಕೊಂಡು ಅದನ್ನು ಜಿಲ್ಲಾ ಮಟ್ಟದಲ್ಲೇ ಆಗಲಿ ಮತ್ತು ರಾಜ್ಯ ಮಟ್ಟದಲ್ಲೇ ಆಗಲಿ ಅವರು ಬೆಳವಣಿಗೆ ಮಾಡಲಿ, ಅದನ್ನ ತೋರಿಸ್ಲಿ. ಮತ್ತು ಅದೇ ರೀತಿ ಲೋಪದೋಷಗಳಾದಾಗೂ ಸಹಿತ ಅವನ್ನ ನಮ್ಗೆ ಎತ್ತಿ ತೋರಿಸ್ಬೇಕು. ಬರೀ ಅವರು ಒಳ್ಳೆ ಪ್ರಶಂಸೆಗಳನ್ನ ನಮ್ಮ ಕಡೆಯಿಂದ ಆಗಬಾರ್ದಂತಿಲ್ಲ, ತಪ್ಪಾಗಿರ್ತಾವೆ. ಅಂಥವುಗಳನ್ನ ಎತ್ತಿ ತೋರಿಸ್ಬೇಕು. ಅವನ್ನ ನಮಗೆ ಸಾಧ್ಯ ಆದಷ್ಟು ತಿದ್ದುಪಡಿ ಮಾಡಿಕೊಂಡು ಅವನ್ನ ನಮ್ಮ ಗ್ರಾಮಕ್ಕಾಗಲಿ ಮತ್ತು ಇದಕ್ಕಾಗಲಿ ನಾವು ಅನುಕೂಲ ಮಾಡ್ತೀವಿ. ಅದೇ ರೀತಿ ನಮ್ಮ ಸಿದ್ದುಗೌಡ ಪಾಟೀಲ್ ಅವ್ರಿಗೆ ಏನು ಹೇಳೋದಂದ್ರೆ, ಚಂದ್ರಗೌಡ ಪಾಟೀಲ್ ಅವರಿಗೆ ಈಗ ಹೊಸದಾಗಿ ಸೇರಿದ್ದಾರೆ. ಅವರು ಒಳ್ಳೆ ಪತ್ರಕರ್ತರಿದ್ದಾಗ ಅವರಿಗೆ ನಾವು ಎಲ್ಲ ರೀತಿ ನ್ಯಾಯ ನೀತಿ ಇದರಿಂದ ಸಮಾಜದ ಒಂದು ತಪ್ಪುಗಳನ್ನ, ಧೋರಣೆಗಳನ್ನ ಅಥವಾ ಒಳ್ಳೆಯ ಗುಣಗಳನ್ನ, ಬರೀ ತಪ್ಪುಗಳನ್ನ ಅಷ್ಟೇ ಅಲ್ಲದ ಒಳ್ಳೆಯವ್ರನ್ನೂ ಆಯಿತು ಕೆಟ್ಟದ್ದನ್ನು ಆಯಿತು ಅವರು ಬಿತ್ತರಿಸಿ ಅಥವಾ ಚಿತ್ರೀಕರಿಸ್ಕೊಂಡು ಅದನ್ನು ಬಿತ್ತರಿಸಿ ಒಂದು ಸಮಾಜದ ಸುಧಾರಣೆಗೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯ ಪರವಾಗಿ ನಾನು ಅವರಿಗೆ ತುಂಬ ಹೃದಯ ಶುಭ ಹಾರೈಸ್ತೀನಿ. ಮತ್ತು ಅವರು ಉತ್ತರಕ್ಕೆ ಬೆಳೀಲಿ. ನಮ್ಮವ್ರು ಇದ್ದಾರೆ, ಇನ್ನೂ ಮೇಲೆ ದೊಡ್ಡ ಇದಕ್ಕೆ ಹೋಗಲಿ, ಉತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಸಹಿತ ಅವರಿಗೆ ಶುಭ ಹಾರೈಸ್ತೀನಿ. ಅವ್ರಿಗೆ ಒಂದು ಚಿಕ್ಕ ಸನ್ಮಾನ ಇಟ್ಕೊಂಡಿದ್ದಾರೆ ನಮ್ಮ ರಾಜು ಮಲ್ಲೂರವರು. ಇಲ್ಲೇ ಬಾಚ
ಬರ್ರಿ ಬರ್ರಿ. ಬಾ ನಿಂಗೆ ಈ ಕಡೆ ಸರ್ ಊರಾಗ ಇನ್ಚಾರ್ಜ್ ಆಗಿ ಕೆಲಸ ಭಾಳಷ್ಟು ಮಾಡಿದ್ರು ದೇವರಾಗ ಸ್ವಲ್ಪ ಈ ಕಡೆ ಬರ್ರಿ ಇಷ್ಟು ಬರ್ತೀರಿಲ್ಲ ಸ್ವಲ್ಪ ಸರ್ ಊರ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಇಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.